ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ RCB ಪಂಜಾಬ್ ಮ್ಯಾಚ್ ಯಾರು ಅನ್ಕೊಳಕ್ ಸಾಧ್ಯ ಇಲ್ಲ. ಅವನವನು ಈ ರೀತಿ ಮ್ಯಾಚ್ ಆತವನು ಅಂತೇಳಿ ಟಾಸ್ ಆಗೋ ಟೈಮ್ದಾಗ ಮಳಿ ಬರಾಕತ್ತಿತ್ತು. ಇನ್ನೊಂದು ಸ್ವಲ್ಪ ಅವನವನು ಜೋರು ಮಳಿ ಬಂದಿತ್ತಂದ್ರೆ ಒಂದು 2-3 ತಾಸು ಜಾಡಿಸಿತ್ತಂದ್ರೆ ಅವನವನು ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಮಾಡಿ ಕಡ್ಯಾಕ ಮಾಡಿ ಅವನವನು ಮನಿಗೆ ನಡ್ಲೆ ಸಾಕು ಅವನವನು ಮಾತು ಮುಂದಿನ ಮ್ಯಾಚ್ ಆಡಕತ್ತಾರ ಅಂತೇಳಿ ಬಿಟ್ಟು ಕಳಿಸ್ತಿದ್ರು. ಆದ್ರೆ ಏನು ಮಾಡ್ತೀರಿ, ಮ್ಯಾಚ್ ಚಾಲು ಆತು. 14 ಓವರ್ ಇಟ್ಟು ಬಿಟ್ರು. ಅವನು ಒಯ್ದ ಎಲ್ಲಿ ರನ್ ಮಳೆ ಬರ್ತಾವ ಅಂತ ನಾವು ಅನ್ಕೊಂಡಿದೀವಿ. ಅವನವನು ಬರೇ ವಿಕೆಟ್. ಫಸ್ಟ್ ಟಾಸ್ ಆತು, ಪಂಜಾಬ್ ಗೆದ್ರು. ನಾವು ಬ್ಯಾಟಿಂಗ್ ಆಡಕ್ಕೆ ಬರಂಗಿಲ್ಲ, ಯಾಕಂದ್ರೆ ಮಳಿ ಬಂದತ್ತಂತ ಗೊತ್ತಿತ್ತು ಆ ಕ್ಯಾಂಡಿಡೇಟ್ಗೆ. ಇನ್ನು ಚೇಜಿಂಗೇ ಬರೋನು ಅಂತೇಳಿ ಆ ಕ್ಯಾಂಡಿಡೇಟ್ ಏನು ಮಾಡ್ತು, 14 ಓವರ್ ಇತ್ತು. ಶ್ರೇಯಸ್ ಅಯ್ಯರ್ ಏನು ಮಾಡಿದ್ರು, ನಾವು ಬಾಲಿಂಗ್ ತೋತೀವಿ ಅಂತ ಬಂದು ನಮ್ಮ ಪ್ಲೇಯರ್ ಆಡಕ್ಕೆ ಫುಲ್ ಫಾರ್ಮ್ ತಲೆಯಾಗ ಅವನವ್ನು ಇಟ್ಕೊಂಡ್ ಬಂದಿದ್ರು. ಯಾಕಂದ್ರೆ ಹಿಂದಿನ 2 ಮ್ಯಾಚ್ ಬೆಂಗಳೂರಾಗ ಸೋತಿದ್ವಿ. ಆ ತಲೆ ಹೆಡ್ಡೇಕ್ ಆಗೈತಿ. ಅವನವನು ಒಯ್ದ ಆ ಸಾಲ್ಟ್ ಬಂದ ಔಟ್ ಆಗದ ಚಾಲೂನೇ ರೀ. ಅವನು ಒಯ್ದ ನಾ ಎಲ್ಲಿ ಅವನವನು ನಮ್ದು 49 ಏನದ ರೆಕಾರ್ಡ್ ಐತಲ್ಲ, ಎಲ್ಲಿ ಅದಕ್ಕಿಂತ ಕಡಿಮೆ ಎಲ್ರ ರನ್ ಹೊಡಿತಾರ ಅನ್ನೋದು ನನಗೆ ಅವನವನು ಒಯ್ದು. ಅದು ಮಳಿ ಬಂದೈತ್ರಿ, ಬಾಲೇ ಓಡಾಕ ತಯಾರಿಲ್ಲ. ಎಂತ ಪರಿ ತ್ರಾಸ, ಏನು ಸುದ್ದಿ. 2 ಬ್ಯಾಟಿಂಗ್ ನೋಡ್ರಿ ನೀವು ಗಮನಿಸಿರ್ಬೇಕು. ಯಾವ ಹೊಡ್ಯಾಕ ಹೊಕ್ಕಾನ ಅವ ಔಟ್ ಆಗಿ ಮನಿ ಹೊಂಟಾನ ಅಂತ ಅವನ 2ನೇ ಬ್ಯಾಟಿಂಗ್ ಬಂತು. ಪಂಜಾಬ್ಗೆ ಅನುಕೂಲ ಆಗಿತ್ತು ಬಿಡ್ರಿ ಪಿಚ್, ಯಾಕಂದ್ರೆ 1ನೇ ರೌಂಡ್ ಆಗ್ಬಿಟ್ಟಿತ್ತು. ಈ ಕಡೆ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಬಾಲ್ ಹೆಂಗ್ ಹೊಂಟಾವು, ಏನು ಹೊಡಿಬೇಕು ಹೆಂಗ್ ಹೊಡಿಬೇಕು ಅಂತೇಳಿ. ನಮ್ಮ ಹೊಡಿಲಾಕ್ ಹೊಂಟೂರಿಪ್ಪ, ಮತ್ತೆ ಇರೋದ ಹೋಗ್ರಿ, ನಿಂದ್ರಬೇಕು, ಹೊಡಿಬೇಕು. 30 ಅವನ ಹೊಡಿಬೇಕು, ಹೋಗ್ಬೇಕು. 5 ಓವರ್ ಆಗ್ಯಾವ, 30 ರನ್ ಆಗೈತಿ. ಏನು ಮಾಡ್ಬೇಕು, 5 ವಿಕೆಟ್ ಹೋಗ್ಯಾವ್ರಿಪ್ಪ. ದಡ ವಿಕೆಟ್ ಹೊಂಟಾವ್. ಏನು ಆಕೈತು ಏನೋ ಸುದ್ದಿ. ಆ ಪಟೇಲರ ಸಾಹೇಬ್ ಬಿದ್ದ 23 ರನ್ ಹೊಡೆದ್ರು. ಅವರು ಪ್ರಯತ್ನ ಮಾಡ್ಲಾಕಂದ್ರೆ ಏನು ಮಾಡ್ತೀರಿ, ಹೊಡಿಬೇಕು, ಮ್ಯಾಗ ಹೇಳಾಕತ್ತಾವ. ಏನಾತಪ್ಪ ಲೆಕ್ಕ. 14 ಓವರ್ದಾಗ ನಮ್ಮ ಕತಿ ಚಂದ ಇಲ್ಲ ಅಂತ ಅನ್ಕೊಡ್ರಾಗ ಅವನೊಂದು ದೇವ್ರಂತ ಮನುಷ್ಯ ರೀ. ಆ ಡೇವಿಡ್ ಯಾರವ ಟೀಮ್ ಡೇವಿಡ್ ದೇವ್ರಂತ ಮನುಷ್ಯ. ನಮ್ಮ ಪಾಲಿಗೆ ಇವತ್ತು ದೇವ್ರಾಗಿದ್ದ ಆ ಪ್ಲೇಯರ್. ಇರ್ಲಿ ಏನ್ಯಾಕಲ್ಲಿ ಹೊಯ್ಕೋತ್ ಹೋಲಿಕರೆ ಮ್ಯಾಚ್ ಆದ್ರೆ ಬ್ಯಾಟಿಂಗ್ ಮಾತ್ರ ಅವನವ್ರು ಭಾಳ ತಿಂಡಿಲಿ ಬ್ಯಾಟಿಂಗ್ ಆಡಿದ ಪ್ಲೇಯರ್ ಟೀಮ್ ಡೇವಿಡ್. ಏನು ತಿರುವ್ಯಾಡಿ ಬಡದ್ರಿ ಅವನು 50 ರನ್ ಹೊಡೆದ. ಲಾಸ್ಟ್ ಓವರ್ ಹ್ಯಾಟ್ರಿಕ್ 6 ಹೊಡೆದ. ಮತ್ತೆ ಅವನು 3ನೇ 6 ಹೊಡ್ಯಾನ. ನೋಬಾಲನ್ನ ಮತ್ತೆ ಕರೆಸಿದ್ರೆ ಅವನವ್ನು ಮತ್ತೆ ಜಾಡ್ಸ್ ಕ್ಯಾಂಡಿಡೇಟ್ ಅಂತೇಳಿ 2 ರನ್ ಹೊಡೆದು 50 ಮಾಡ್ಕೊಂಡ್ರು. ಏನು ಬ್ಯಾಟಿಂಗ, ಏನು ಸುದ್ದಿ. ಅವನ ಟೀಮ್ ಡೇವಿಡ 5 4 3 6 ಹೊಡೆದ 50 ರನ್ ಹೊಡೆದ್ರು. ನಮ್ಮ RCBಗೆ 95 ರನ್ ಹೊಡೆದ್ರಿಪ್ಪ. 9 ವಿಕೆಟ್ ಅದು, 14 ಓವರ್ ಅದು. ಇನ್ನು ಪಂಜಾಬ್ದವ್ರು ಆಡಕ್ಕೆ ಬಂದು ಅವ್ರಿಗೆ ಭಾಳ ಸರಳ ಸ್ಕೋರ್. ಆದ್ರೆ ಏನು ಮಾಡ್ತೀರಿ, ನಮ್ಮ RCBದವ್ರು ಆಟ ಈಜಿ ಕೊಡುವಂಥ ಮಕ್ಕಳಲ್ಲ. ನಿಮ್ಮ ಮೌನ ಹೊಡೆದಿದ್ದ ರನ್ ಕಡಿಮೆ ಕರೆ, ಆದ್ರೆ ತಿಣಿಕೆ ಗೆಲ್ಲಬೇಕು ನೀವು ಅಂತೇಳಿ. ಆದ್ರೆ ಗೆಲ್ಲಿ ಬಾಲಿಂಗ್ ನಮ್ದು RCBದ ಬೆಂಕಿ ಬಬಲಾದೆ ಬಾಲಿಂಗ್. ಹ್ಯಾಜಲ್ವುಡ್, ಭುವನೇಶ್ವರ್ ಕುಮಾರ್ 3 ಇವ 2 ವಿಕೆಟ್ ತೆಗೆದ್ರು. 5 ವಿಕೆಟ್ ತೆಗೆದ್ರು. ಅವರು ಒದ್ದಾಡ್ಕೋತ ಗೆದ್ರು. ಟೀಮ್ ಡೇವಿಡ್ 2 ಕ್ಯಾಚ್ ಹಿಡಿದ ಪುಣ್ಯಾತ್ಮ. ಏನದು ಬ್ಯಾಟಿಂಗ, ಕ್ಯಾಚ್ ಅವನು ಒಯ್ದ ಬೆಂಕಿ ಬಾಲಿಂಗ್ ಆತ RCBದ ಕರೆ. ಅವರು ಒದ್ದಾಡ್ಕೋತ ಗೆದ್ರಿಪ್ಪ. ಏನು ಅದು ಏನು 12 ಓವರ್ ಮಟ್ಟ ಹೋದ್ ಕರೆ. ಅವನವ್ನು 2 ಓವರ್ ಉಳಿಸಿ ಏನೋ ಹೊಡೆದ್ರ ಕರೆ. ಆದ್ರೆ 5 ವಿಕೆಟ್ ಹೋಗಿದ್ರು. ಅವ್ರಿಗೂ ಮತ್ತೆ ಟಕ್ಕರ್ ಕೊಟ್ಟೈತಿ. ಅವ್ನು ಇನ್ನೊಂದು 2 ಏನ್ರ ವಿಕೆಟ್ ಹೋಗಿದ್ರೆ ಮತ್ತೆ ಮ್ಯಾಚ್ ನಮ್ದ ಹೊಳ್ತಿತ್ತ. ಏನು ಮಾಡ್ತೀರಿ, ಬೆಂಗಳೂರು ಪಿಚ್ದಾಗ ಸೋಲು ಅಂತದ್ ಆಗ್ಲಾತೈತಿ. ನಾವೆಲ್ಲ ಅವನವನು ಮಾಟ ಮಂತ್ರ ಏನ್ರಿ ಅವನವ್ನು ಲಿಂಬಿಕಾಯಿ ಇಳಿಸಿ ಒಯ್ಯಬೇಕಂತೆಲ್ಲ ಪ್ರಯತ್ನ ಮಾಡ್ತೀವಿ ಕರೆ, ಆದ್ರೆ ಕೆಲಸ ಆಗಾಕತ್ತಿಲ್ಲ. ಯಾಕಿದು ಬೆಂಗಳೂರು ಪಿಚ್ ನಮ್ಮ RCB ಪಾಲಿಗೆ ಹಿಂಗೆ ಆಲತ್ ನೋಡ್ರಿ. ಬರೀ ಹುಡುಗರದ ಆಟ ಅಲ್ಲ, ಅವನವನು ಹುಡುಗ್ಯಾರ್ದು ಹಂಗ ನಮ್ದು RCB. ಅವನವನು ಕಂಟಿನ್ಯೂ ಹೊರಗೆ ಗೆದ್ರು. 4-5 ಮ್ಯಾಚ್ ಬೆಂಗಳೂರು ಪಿಚ್ದಾಗ ಸೋತು ಬಿಟ್ರು. ಯಾಕೆ ನಮ್ಮ RCB ಪಾಲಿಗೆ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕೆ ಚಿನ್ನ ಆಗಾಕತ್ತಿಲ್ಲ ನನಗೆ ಗೊತ್ತಾಗಕತ್ತಿಲ್ಲ. ಅವನವ್ನು ಒಟ್ಟು ಹೆಂಗ್ರೆ ಮಾಡಿ ಲಕ್ ಬದಲಾಗ್ಬೇಕ್ರಿ. ನೋಡ್ರಿ, ಒಂದು ಟೀಮಿಗೆ 14 ಮ್ಯಾಚ್ ಅದಾವು. RCB ನೋಡ್ರಿ 7 ಮ್ಯಾಚ್ ಹೊರಗೆ ಆಡ್ತೈತಿ. 7 ಮ್ಯಾಚ್ ಬೆಂಗಳೂರದಾಗ ಆಡ್ಬೇಕು. ಅದ್ರಾಗ 3 ಮ್ಯಾಚ್ ಸೋತು ಬಿಟ್ರು. ಉಳ್ದದ್ದ 4 ಮ್ಯಾಚ್. ಇನ್ನು 4 ನಾವು ಉಳ್ಕಿದ್ದು ಸೋತಿವಂದ್ರ ಹೊರಗೆ ಹೊಡೆದೇವಂದ್ರ ಉಳಿದಿದ್ದು ಎಷ್ಟು 14 ಪಾಯಿಂಟ್ ಅದು ಅಂದ್ರೆ ಪ್ಲೇ ಆಫಿಗೆ ನಮಗೆ ಅಲ್ಲಿ ತ್ರಾಸ ಆಕೈತಿ. ಅದಕ್ಕೆ ಉಳಿದದ್ದ 4 ಮ್ಯಾಚ್ 4 ಜಾಡಿಸ್ರಿ. ಅವನು ಜಾಡಿಸ್ಬೇಕು. ಹೊರಗೇನೋ ಅವತ್ರ ಫಿಕ್ಸ್ ಜಾಡಿಸ್ತಾರೆ. ಇನ್ನು ನಾಡ್ದ ಮಾತು ಪಂಜಾಬ್ ಕೂಡ ಏನವನು ಇವತ್ತು ಮಳಿ ಬಂದೈತಿ, ಇವತ್ತು ಕತಿ ಚಂದ ಇರ್ಲಿಲ್ಲ. ಬರ್ರಿ ಅವನಲ್ಲಿ ಪಿಚ್ ಹಾಕೋ ಕಂಡೀಷನ್ ನಮಗೆ ಕೈ ಕೊಟ್ಟಿಲ್ಲ. ನಾವು ಒಯ್ದ ನಾಡ್ದ ಮಾತು ಪಂಜಾಬ್ ಕೂಡ ಐತೆ ಮ್ಯಾಚ್. ಮನಿ ಹಾಕಿ ಜಾಡ್ಸಿ ಕಿತ್ತತೇವ್ ನಾವು ಮಕ್ಕಳ್ರೆ. ಅವನು ಬಿಡಂಗಿಲ್ಲ, ಅವನು ಬಿಡೋ ಮಾತೇ ಇಲ್ಲ. ಹೊಯ್ಕೊಳತ್ತ ಮಂದಿ. RCB ಹಂಗೆ ಲೇ ಅವನು ಟಾಪ್ದಾಗೈತೆ. ಅವನು ಸೋತ್ರು ಟಾಪ್ ನಮ್ದು. ಅವನು ಒಯ್ದ ನೀವು ಅಲ್ಲೇ, ನೀವು ಗೆದ್ರು ಅಲ್ಲೇ, ಸೋತ್ರು ಅಲ್ಲೇ ಬುಡಕೆ. ನಮ್ಮ ಬುಡಕೆ ಇರ್ತಾರೆ. ಅವನು ಮ್ಯಾಗ ಬರಕ್ಕೆ ಸಾಧ್ಯ ಇಲ್ಲ. ಅವನು ಸೋತಿರ್ಬೇಕು. ಮತ್ತೆ ಜಾಡ್ಸೋದು ನಾಡ್ದ ಐತ್ಲ ಪಂಜಾಬ. ಹೊಕ್ಕಿ ಹೊಡಿತೀವಿ ನಾವಾಗ. ಅವನು
ಮನ್ಯಾಗ ಹೊಂಟೈತೆ ಮತ್ತೆ ಏನು ಮಾಡ್ತೀರಿ ಟೈಮ್ ಸುಮಾರ ಇರ್ಲಿ ಒಂದು 3 ಸೋತೀವಿ ಇನ್ನು ಉಳ್ದಾವ್ 4 ಮ್ಯಾಚ್ ಬೆಂಗಳೂರಾಗ ಅವು ಬಿಟ್ಟು ಕೊಡೋ ಮಾತಿಲ್ಲ ಅವ್ನು ಯಾವ ಬರ್ತಾವ ಬರ್ಲಿ ಅಡಿಕೆ ಮುರಿಯೋದೇ ಅವನು ಒಯ್ದ ಇವತ್ತಿನ ಮ್ಯಾಚ್ ಸ್ವಲ್ಪ ಟೈಮ್ ಸುಮಾರು ಸ್ವಲ್ಪ ಏನು ಅವ್ನು ಒಯ್ದ ಬೆಂಗಳೂರು ಪಿಚ್ ಅಲ್ಲ ಏನು ಮಾಡಕ್ಕೆ ಬರಂಗಿಲ್ಲ ಏನು ಯಾಕಲ್ಲಿ ಅವ್ನು ಮತ್ತೆ ನಾಡ್ದ ನಮ್ದು ಮ್ಯಾಚ್ ಅದಾವ ಆದ್ರೆ ಇವತ್ತು ನಮ್ಮ ಹುಲಿಗಳು ಬೆಂಕಿ ಆಡ್ಯಾರ ನಮಗೆ ಖುಷಿ ಐತಿ ಬೌಲಿಂಗ್ ಮಾತ್ರ ನಂಬರ್ 1 ಬೌಲಿಂಗ್ ಅವು ನಾವು ತಿಂಡಿ ಪ್ಲೇಯರ್ ರೀ ನಮ್ಮ RCB ಅಂದ್ರೆ ತಿಂಡಿ ಪ್ಲೇಯರ್ ಇರ್ಬೇಕಂತವು ಮ್ಯಾಚ್ಗಳು ಅವಾಗ ಈ ಥರ ಜಲಕ್ಕೆ ಕೊಡ್ತಿದ್ರೆ ಅದ್ರ ಮಜಾನ ಬೇರೆ ಇರ್ಲಿ ಇವತ್ತು ಭಾಳ ಚಂದ ಆಗೈತಿ ಖುಷಿ ಐತಿ ನಮಗೆ ಇವತ್ತು RCB ಆಡಿದ್ದ ರೀತಿ ಬ್ಯಾಟಿಂಗ್ ಸ್ವಲ್ಪ ಫೇಲ್ ಆಯ್ತು ಇರ್ಲಿ ನಾಡ್ದ ಮಾತು ತಿಂಡಿ ತೀರ್ಸ್ಕೊಳ್ಳೋಣ ಮತ್ತೆ ಸಿಗ್ತೀನಂತ್ರಿ ಇಲ್ಲಿ ಮಟ್ಟ ಈ ವಿಡಿಯೋ ಯಾರು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ಹಿಂಗೆ ನೋಡ್ತಾರೆ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ದುನ್ಯಾದ ಮಾಡತ್ತೀವಿ ಹುತ್ತು ಫುಳಿ ಮಗನ ಜಲ್ದಿ ವಿಡಿಯೋ ಹಾಕಂದ್ರೆ ನೀವು ಬೈತೀರಿ ಏನು ಮಾಡ್ತೀರಿ ರಾತ್ರಿ ಆಗಂತಳ ಅವನವನು ನೆಟ್ ಸ್ಲೋ ಆಲಾತೈತಿ ವೈಫೈ ಹಾಕ್ತೀವಿ ಅದನ್ನ ಹಾಕ್ತೀವಿ ನೆಟ್ ಸ್ಲೋ ಆಗೋಣ ಅದ್ರ ವಿಡಿಯೋ ಜಲ್ದಿ ಅಪ್ಲೋಡ್ ಆಗಂಗಿಲ್ಲ ಪಾಪ ರಾತ್ರಿ ಆದರೂ ನಮ್ಮ ವಿಡಿಯೋ ನೋಡ್ತೀರಿ ನಮಗದ ಖುಷಿ ಕಾಯ್ತಿರ್ತೀರಿ ಚಂದ ಮಾಡ್ತೀರಿ ಹುತ್ತು ಫುಳಿ ಮಗನ ಬಾಯಾಗ ಮಾತು ಚಂದ ಅಂತ ಒಂದು 2 ಪ್ರೀತಿರಿ ಮಾತಾಡ್ತೀರಿ ಕಮೆಂಟ್ ಹಾಕ್ತೀರಿ ನಿಮ್ಮ ಖುಷಿ ನಮಗೆ ಖುಷಿ ರೀ ನೀವು ಹಿಂಗ ನಗ್ತೀರಿ ಮತ್ತೆ ಜಾಡ್ಸೋಣ ಅಂತ ಮತ್ತೆ ಬರ್ತೀವಂತ್ರಿ ನಮಸ್ಕಾರ ಜೈ RCB